ನಿರ್ಮಲವಾಣಿ ವೀಕ್ಷಕ ಬಂಧುಗಳಿಗೆಲ್ಲ ಸುಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಇಂದು ಲೋಕಜೀವನ ಮಥನ ಎಂಬ ಕಗ್ಗದ ಉಪಶೀರ್ಷಿಕೆಯೊಂದಿಗೆ ಪ್ರಾರಂಭ ಮಾಡೋಣ. ಒಂದೇ ಗಗನವ ಕಾಣುತ್ತ, ಒಂದೇ ನೆಲವನೆ ತುಳಿಯುತ್ತ, ಒಂದೇ ಧಾನ್ಯವನ್ನುಣ್ಣ, ಒಂದೇ ನೀರ್ ಕುಡಿದು, ಒಂದೇ ಗಾಳಿಯನ್ನು ಸಿರುವ ನರಜಾತಿಯೊಳಗೆ ಎಂತು ಬಂದುದೇ ವೈಷಮ್ಯ, ಎಂತು ಬಂದುದೇ ವೈಷಮ್ಯ. ಮಂಕುತಿಮ್ಮ ಮಂಕುತಿಮ್ಮ. ಒಂದೇ ಗಗನವ ಕಾಣುತ್ತ, ಒಂದೇ ನೆಲವನೆ ತುಳಿಯುತ್ತ, ಒಂದೇ ಧಾನ್ಯವನ್ನುತ, ಒಂದೇ ನೀರ್ ಕುಡಿದು, ಒಂದೇ ಗಾಳಿಯನ್ನು ಸಿರುವ ನರಜಾತಿಯೊಳಗೆ ಎಂತು ಬಂದುದೇ ವೈಷಮ್ಯ, ಎಂತು ಬಂದುದೇ ವೈಷಮ್ಯ. ಮಂಕುತಿಮ್ಮ ಮಂಕುತಿಮ್ಮ. ನಮಗೆಲ್ಲರಿಗೂ ಗೋಚರವಾಗುವ ಆಕಾಶ ಒಂದೇ, ನಾವು ನಡೆದಾಡುವ ಭೂಮಿಯೂ ಸಹ ಒಂದೇ, ಮತ್ತೆ ನಾವು ತಿನ್ನುವ ಆಹಾರ ಧಾನ್ಯಗಳು ಸಹ ಒಂದೇ, ಅಲ್ಲದೆ ನಾವು ಉಸಿರಾಡುವ ಗಾಳಿಯೂ ಸಹ ಒಂದೇ. ಇವೆಲ್ಲವೂ ಪ್ರಕೃತಿಯಲ್ಲಿ ಸಹಜವಾಗಿದ್ದು ಪ್ರತಿಯೊಂದು ಜೀವಿಯು ಇವುಗಳನ್ನ ಏಕರೀತಿಯಲ್ಲಿ ಅನುಭವಿಸುತ್ತವೆ. ಹೀಗಿದ್ದರೂ ಮಾನವನ ನಡೆ ನುಡಿಯಲ್ಲಿ, ಆಚಾರ ವಿಚಾರಗಳಲ್ಲಿ ಅನೇಕ ವ್ಯತ್ಯಾಸಗಳು ಕಂಡುಬರುತ್ತವೆ. ಒಬ್ಬ ವ್ಯಕ್ತಿಯಂತೆ ಇನ್ನೊಬ್ಬನಿಲ್ಲ. ನರರೊಳಗೆ ಈ ವೈಷಮ್ಯ ಏಕೆ, ಹೇಗೆ ಹುಟ್ಟಿತು ಎಂದರೆ, ಸೃಷ್ಟಿಯು ತನ್ನ ಗುಣತ್ರಯದಿಂದ ಜೀವರ ಮೇಲೆ ಅನೇಕ ವಿಧದ ಪರಿಣಾಮವನ್ನು ಬೀರುತ್ತದೆ. ಆ ಪರಿಣಾಮಗಳು ಒಂದೇ ರೀತಿ ಇರುವುದಿಲ್ಲ. ತಮೋ ಗುಣದ ಪ್ರಾಬಲ್ಯ ಹೆಚ್ಚಾದಾಗ ಆಲಸ್ಯ, ಪ್ರಮೋದ, ವ್ಯಾಮೋಹ, ದ್ವೇಷ, ಅಸೂಯೆ ಮೊದಲಾದಂಥ ದುರ್ಗಣಗಳಿಗೆ ದಾರಿಯಾಗುತ್ತೆ. ಅದೇ ಬಯಕೆ ಅಂದ್ರೆ ಆಸೆಗಳು, ಬಯಕೆ ಭಾವನೆಗಳಿಂದ ಉದ್ರಿಕ್ತವಾದ ಜೀವನವೇ ರಜೋಗುಣದ ಕೊಡುಗೆಯಾಗಿದೆ. ಜ್ಞಾನ, ವಿವೇಕ, ಶೀಲಗಳ ಸೆಲೆಯಾದ ಸತ್ವಗುಣವೇ ನಮ್ಮ ಬಾಳಿನ ಬೆಳಕಾಗಿ ನಮ್ಮನ್ನು ಗುಣಾತೀತವಾದ ನಮ್ಮ ನೈಜ ಪೂರ್ಣತೆಯ ಕಡೆಗೆ ಒಯ್ಯುವ ಕೈದೀವಿಕೆಯಾಗಿದೆ. ಗುಣತ್ರಯಗಳ ಪ್ರಭಾವವೇ ನರಜಾತಿಯೊಳಗಿನ ವೈಷಮ್ಯಕ್ಕೆ ಕಾರಣವಾಗಿದೆ. ಹಳೆಯ ಭಕ್ತಿ ಶ್ರದ್ಧೆಗಳು ಅಳಿಸಿ ಹೋಗಿವೆ ಮಾಸಿ, ಹಳೆಯ ಭಕ್ತಿ ಶ್ರದ್ಧೆಗಳು ಅಳಿಸಿ ಹೋಗಿವೆ ಮಾಸಿ, ಸುಳಿದಿಲ್ಲವಾವ ಹೊಸ ದರ್ಶನದ ಹೊಳಪು, ಸುಳಿದಿಲ್ಲವಾವ ಹೊಸ ದರ್ಶನದ ಹೊಳಪು. ಪಳಗಿದ್ದ ಮನೆ ಬಿದ್ದ ಕುಂಟ ಕುರುಡನ ತೆರದಿ, ತಳಮಳಿಸುತ್ತಿದೆ ಲೋಕ. ಮಂಕುತಿಮ್ಮ ಮಂಕುತಿಮ್ಮ. ಹಳೆಯ ಭಕ್ತಿ ಶ್ರದ್ಧೆಗಳು ಅಳಿಸಿ ಹೋಗಿವೆ ಮಾಸಿ, ಸುಳಿದಿಲ್ಲ ಆವ ಹೊಸ ದರ್ಶನದ ಹೊಳಪು. ಪಳಗಿದ್ದ ಮನೆ ಬಿದ್ದ ಕುಂಟ ಕುರುಡನ ತೆರದಿ, ತಳಮಳಿಸುತ್ತಿದೆ ಲೋಕ. ಮಂಕುತಿಮ್ಮ ಮಂಕುತಿಮ್ಮ. ನಮ್ಮ ಹಿರಿಯರು ಪರಂಪರೆಯಿಂದ ಬಂದ ಸಂಪ್ರದಾಯಸ್ಥರಾಗಿದ್ದು ಭಗವದ್ಭಕ್ತರಾಗಿದ್ದರು. ತಾವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ಅಪಾರ ಶ್ರದ್ಧೆಯುಳ್ಳವರಾಗಿದ್ದರು. ಆದರೆ ಇಂದು ಆ ಭಕ್ತಿ ಶ್ರದ್ಧೆಗಳು ಹೇಳ ಹೆಸರಿಲ್ಲದಂತೆ ಮಾಸಿ ಹೋಗಿವೆ. ಜೀವನದ ಏಳಿಗೆಗೆ ಅಗತ್ಯವಾದ ಯಾವ ಹೊಸ ದರ್ಶನ ಅಂದರೆ ಆಚಾರ ವಿಚಾರ ಸಂಹಿತೆ ಇನ್ನೂ ಹುಟ್ಟಿ ಬಂದಿಲ್ಲ. ಇತ್ತ ಹಳೆಯ ಆದರ್ಶಗಳಾದ ಭಕ್ತಿ ಶ್ರದ್ಧೆಗಳೂ ಇಲ್ಲ, ಅತ್ತ ಹೊಸ ದರ್ಶನದ ಉದಯವೂ ಇಲ್ಲದೆ ಜನತೆ ಗುರಿಗಾಣದೆ ಕಂಗಾಲಾಗಿದೆ. ಸೂಕ್ತ ಮಾರ್ಗದರ್ಶನವಿಲ್ಲದೆ ತೊಳಲಾಡುತ್ತಿದೆ.
ಬಹುಕಾಲ ವಾಸವಾಗಿದ್ದ ಮನೆಯಲ್ಲಿ ಕುರುಡ ಕುಂಟರೂ ಸಹ ಕೆಲವು ಕುರುಹುಗಳನ್ನು ಆಧಾರವಾಗಿಟ್ಟುಕೊಂಡು ಬದುಕು ನಡೆಸುತ್ತಿದ್ದರು. ಆದರೆ ಅಂತಹ ಪಳಗಿದ್ದ ಮನೆ ಬಿದ್ದು ಹೋದರೆ ಎಷ್ಟು ಆಭಾಸವಾಗುತ್ತದೋ ಹಾಗೆ ಪುರಾತನ ಕಾಲದಿಂದ ನಡೆದು ಬಂದ ಅಚ್ಚುಕಟ್ಟಾದ ಭದ್ರ ಬುನಾದಿಯಾಗಿದ್ದ ಭಕ್ತಿ ಶ್ರದ್ಧೆಗಳನ್ನು ಕಳೆದುಕೊಂಡು ಲೋಕ ತಳಮಳಿಸುತ್ತಿದೆ. ಲೋಕ ತಳಮಳಿಸ್ತಾ ಇದೆ. ಭಕ್ತಿ ಶ್ರದ್ಧೆ ಇವತ್ತಿಲ್ಲ. ಹಾಗಾಗಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಭದ್ರ ಬುನಾದಿ ಬಿದ್ದು ಹೋಗಿದೆ. ಹಾಗಾದ್ರೆ ಏನ್ ಮಾಡ್ಬೇಕು? ಯಾತಿಗೆ ಹೀಗಾಯ್ತು? ಇಂದಿನ ಜನಮನದಲ್ಲಿ ಕಾಲಗತಿಗೆ ಅನುಸಾರವಾಗಿ ಪೀಳಿಗೆಯಿಂದ ಪೀಳಿಗೆಗೆ ವೈಜ್ಞಾನಿಕ ವಿಚಾರಧಾರೆಗಳು, ಚಿಂತನೆಗಳು ಹೆಚ್ಚು ಪ್ರಭಾವ ಬೀರುತ್ತಿದ್ದು ಹಳೆಯ ಭಕ್ತಿ ಶ್ರದ್ಧೆಗಳನ್ನು ಕಳೆದುಕೊಂಡು ಲೋಕ ಸೂಕ್ತ ಮಾರ್ಗದರ್ಶನ ಇಲ್ಲದೆ ತೊಳಲಾಡ್ತಾ ಇದೆ. ಇವತ್ತು ಜನತೆಗೆ ಸೂಕ್ತವಾದ ಮಾರ್ಗದರ್ಶನ ಇಲ್ಲ. ಹೊಸ ಹೊಸ ವಿಚಾರಧಾರೆಗಳು ಬಂದು ವೈಜ್ಞಾನಿಕವಾದ ವಿಚಾರಧಾರೆಗಳನ್ನ ಆಲಿಸುತ್ತಾ ಬಂದಂತೆ ಜನಗಳಿಗೆ ಯಾವುದು ಸರಿ, ಯಾವುದು ತಪ್ಪು, ಯಾವುದನ್ನ ನಾವು ಆಧರಿಸಿಕೊಂಡು ಮುನ್ನಡೆಯಬೇಕು ಎಂಬ ಸ್ಪಷ್ಟವಾದ ನಿಲುವು ಸಿಕ್ಕುತ್ತಾ ಇಲ್ಲ. ಇಂದಿಗೆ ಈ ಸಂಚಿಕೆಯನ್ನ ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.